ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಿಶಾಂಕ. ತುಂಬ ದಿನಗಳಂತ ಹೇಳಲ್ಲ, ತುಂಬ ತಿಂಗಳುಗಳೇ ಆಗೋಗಿತ್ತು ನಾನು ಬ್ಲಾಗ್ಸ್ಗಳನ್ನ ಮಾಡಿ. ಇವತ್ತು ಯಾಕೋ ಮಾಡಲೇಬೇಕು ಅನಿಸ್ತು, ಸೊ ಅದಕ್ಕೆ ಮಾಡ್ತಾಯಿದ್ದೀನಿ. ಸೊ ಕಸ ಎಲ್ಲ ಗುಡಿಸಿ ಫ್ರೆಶ್ ಅಪ್ ಆಗಿ ದೇವ್ರ ಮನೆಗೆ ಬಂದು ದೀಪ ಹಚ್ಚೋಣ ಅಂದ್ಬಿಟ್ಟು ದೀಪ ಹಚ್ತಾಯಿದ್ದೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೇ ಮುಂದೆ ಗೊತ್ತಾಗುತ್ತೆ. ವಾಚ್ ಟಿಲ್ ದ ಎಂಡ್, ಓಕೆ? ಮಿಸ್ ಮಾಡಬೇಡಿ. ನಾನು ಆರತಿ ಎಲ್ಲ ತಗೊಂಡು ಅರ್ಶಿನ ಕುಂಕುಮನ ಇಟ್ಕೊಂಡೆ. ಅಷ್ಟೊತ್ತು ನಮ್ಮ ಡ್ಯಾಡಿ ಚೇಪೆಕಾಯಿ ತಂದಿದ್ರು. ಚೇಪೆಕಾಯಿನ ತಿಂದು ಬ್ಯಾಗ್ನೆಲ್ಲ ಪ್ಯಾಕ್ ಮಾಡ್ತಾಯಿದ್ದೆ. ಟೈಮು ಆಗಿತ್ತು, ಬೇಗ ರೆಡಿ ಆಗಬೇಕಾಯಿತು. ಆಲ್ರೆಡಿ ರೆಡಿ ಆಗಿದ್ದೆ. ಜೀನ್ಸ್ ಹಾಕ್ಕೊಂಡು ವಾಚ್ ಹಾಕ್ಕೊತಾ ಇದ್ದೀನಿ. ಹಾಗೆ ಇದೊಂದು ನ್ಯೂ ಬ್ರಾಸ್ಲೆಟ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೆ. ವಾಚ್ ತುಂಬ ಟ್ರಬಲ್ ಕೊಡ್ತಾಯಿತ್ತು ಹಾಕ್ಕೊಳ್ಬೇಕಾದ್ರೆ. ಹೆಂಗೋ ಮ್ಯಾನೇಜ್ ಮಾಡಿ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೇನೆ. ಫೈನಲಿ ರೆಡಿಯಾಗಿ ನಾನು, ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ ಎಲ್ಲ ಆಟೋನ ಬುಕ್ ಮಾಡ್ಕೊಂಡು ಆಟೋದಲ್ಲಿ ಹೊರಟ್ವಿ. ಫೈನಲಿ ನಾವು ರೀಚ್ ಆಗಿದ್ದೆ ಸ್ಯಾಟ್ಲೈಟ್ ಬಂದು ರೀಚ್ ಆದ್ವಿ. ಬಸ್ಗೆ ವೆಯ್ಟ್ ಮಾಡ್ತಿದ್ವಿ. ಆದರೆ ಹೊಟ್ಟೆ ನಮ್ಮ ಮಾತು ಕೇಳಬೇಕಲ್ಲ, ಹೊಟ್ಟೆ ಕವ ಅಂತಿತ್ತು ಅಂತ ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ನೆಲ್ಲ ತೊಗೊಂಡು ತಿಂತಾ ಕೂತಿದ್ವಿ. ಅಷ್ಟೊತ್ತಿಗೆ ಬಸ್ ಬಂತು. ಬಸ್ನ ಹತ್ತಿ ಹೊರಡ್ತಾ ಇರೋದು ಎಲ್ಲಿಗೆ ಅಂತ ನೋಡ್ತಾ ಇದ್ರಾ? ಬನ್ನಿ, ನೀವೇ ನೋಡ್ತೀರಾ. ಫೈನಲಿ ರೀಚ್ ಆದ್ವಿ ನಮ್ಮ ಏಳುಮಲೆ ಮಾದಪ್ಪನ ನೋಡೋದಕ್ಕೆ ಅಂತ. ತಾಳ್ಬೆಟ್ಟದಲ್ಲಿ ಬಸ್ ಇಳ್ಕೊಂಡ್ವಿ. ಯಾಕಂದರೆ ತಾಳ್ಬೆಟ್ಟದಿಂದ ಮಾದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಮಾಡೋದ್ರಿಂದ. ಸೊ ಅಲ್ಲಿ ಧೂಪ ಎಲ್ಲ ಹಾಕಿ ಕೈ ಎಲ್ಲ ಮುಕ್ಕೊಂಡು ಅಲ್ಲೇ ಸ್ವಲ್ಪ ಜಾಗ ಮಾಡಿಕೊಂಡು ಎಲ್ಲರೂ ಮಲ್ಕೊಂಡ್ವಿ. ಇವತ್ತಿಗೆ ಇಷ್ಟೇ. ಮತ್ತೆ ಸಿಗುವ ನಾಳೆ ಪಾರ್ಟ್ 2 ವಿಡಿಯೋ ಬರುತ್ತೆ. ಮಿಸ್ ಮಾಡಿದೆ ನೋಡಿ. ಬಾಯ್.